ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಮನೆಯವರೆಲ್ಲ ಭೂಮಿ ಮಾತನ್ನು ಕೇಳಿ ಫುಲ್ ಶಾಕ್ ಆಗ್ತಾರೆ. ಯಾಕೆ ಹಿಂಗೆ ಮಾತಾಡ್ತಿದ್ದಾಳೆ ಭೂಮಿ ಅಂತ ಹೇಳ್ಬಿಟ್ಟು. ಇನ್ನೇನು ಭೂಮಿಗಂತೂ ಫುಲ್ ಖುಷಿಯಾಗಿರುತ್ತೆ. ಏನಂದರೆ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ಹಬ್ಬ ಅಂತೂ ಪೋಸ್ಟಿಂಗ್ ಆಗಿದೆ, ಅಮ್ಮನ ಕರ್ಕೊಂಡು ನಾನು ಬೇರೆ ಊರಿಗೆ ಹೋಗಿ ಬಿಡ್ಬೋದು. ಯಾಕಂದರೆ ಇಷ್ಟು ದಿನ ಸಾಹೇಬರಿಗೆ ತೊಂದರೆ ಕೊಟ್ಟಿದ್ದು ಸಾಕು. ಇನ್ನು ಮುಂದೆ ನಾನು ನನ್ನ ಕುಟುಂಬ ಕಟ್ಕೊಳ್ತೀವಿ ಅಂತ ಈ ಪೋಸ್ಟಿಂಗ್ ಆಗಿದೆ ಅನ್ನೋಕ್ಕಿಂತ ಮುಂಚೆ ಈ ಮಾತಾಡ್ತಾಳೆ. ಆದರೆ ಪೋಸ್ಟಿಂಗ್ ಇದೇ ಊರಿಗೆ ಅದೇ ಸ್ಟೇಷನಲ್ಲಿ ಅಂದರೆ ಅಜಿತ್ ಅವ್ರ ಸ್ಟೇಷನಲ್ಲಿ ಆಗಿದೆ ಅಂತ ಅಂದಾಗ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಭೂಮಿ ಮಾತು ಕೇಳಿ ಸಂಗೀತಮ್ಮ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಭೂಮಿ ಏನು ಹೇಳ್ತಿದೀಯಾ, ಯಾಕೆ ಅಂತ ಹೇಳ್ಬಿಟ್ಟು ಫುಲ್ ಸೀರಿಯಸ್ ಆಗ್ತಾರೆ. ಆಗ ಭೂಮಿ ಹೇಳ್ತಾಳೆ, ಅಯ್ಯೋ ಅತ್ತೆ ಏನು ಗೊತ್ತಾ, ಅಲ್ಲಿರ್ತಕ್ಕಂಥ ಸದಾನಂದಣ್ಣ ಎಲ್ರಿಗೂ ಗೊತ್ತು ನಾನು ಯಾರು ಅಂತಂದರೆ ಟೀಮಾರೋ ಭೂಮಿ ಅಂತ ನನ್ನ ಸಲಿಗೆಯಿಂದ ಕರೀತಾರೆ. ನಾನು ಇನ್ಸ್ಪೆಕ್ಟರ್ ಎಂಟಿ ಅಂತ ಗೊತ್ತಾದ್ಮೇಲೆ ಅವ್ರು ಸುಮ್ಮನೆ ಇರ್ತಾರಾ? ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ. ಆಮೇಲೆ ಇವ್ರ ಸ್ಟೇಷನಲ್ಲಿ ಯಾರಾದರೂ ಬೇರೆಯವರು ಕಾನ್ಸ್ಟೇಬಲು ತಪ್ಪು ಮಾಡಿದ್ರೆ ಇವರು ಚೆನ್ನಾಗಿ ಕರೆದು ಬೆಂಡೆತ್ತಾರೆ. ಸೊ ನನಗೆ ಬೆಂಡೆತ್ತಕ್ಕಾಗುತ್ತಾ? ಹೆಂಡತಿ ಅನ್ನೋ ಕಾರಣಕ್ಕೋಸ್ಕರ ಪಾಪ ಸಾಹೇಬ್ರೆ ಕಷ್ಟಪಡಬೇಕಾಗುತ್ತಲ್ವ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಭಾಷಣ ಬಿಗಿತಾಳೆ ಭೂಮಿ. ಸೊಹಟ್ಟಿನಲ್ಲಿ ಅವ್ಳಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ. ಅದಕ್ಕೆ ಏನು ಮಾಡ್ತಾಳೆ ಅಂತಂದರೆ ಸುಮ್ಮನೆ ಭಾಷಣ ಬಿಗಿತಾ ಇರ್ತಾಳೆ, ಹಾಗೆ ಅಂತ ಹೇಳ್ಬಿಟ್ಟು. ಆದರೆ ಅದಕ್ಕೆ ಅಲ್ಲ ಭೂಮಿ, ಒಬ್ಬಳೇ ನೀನು ಈ ರೀತಿ ಮಾತಾಡ್ತೀಯಲ್ಲ. ಸೊ ನಮ್ಮ ಅಜಿತ್ ಏನು ಹೇಳ್ತಾನೆ ಅಂತ ಕೇಳೋಣ ಇರು ಅಂದಾಗ ಅಜಿತ್ ಅವ್ರಿಗೆ ಭೂಮಿನ ಬಿಟ್ಕೊಳ್ಳೋಕ್ಕೆ ಒಂಚೂರು ಮನಸ್ಸಿಲ್ಲ. ಭೂಮಿ ಮೇಲೆ ಆಲ್ರೆಡಿ ಬೆಟ್ಟಿದಷ್ಟು ಪ್ರೀತಿಯಾಗಿದೆ. ಹೇಳ್ಕೊಳ್ಳೋದೊಂದೇ ಬಾಕಿ, ಆದರೆ ಹೇಳ್ಕೊಡ್ತಾ ಇಲ್ಲ. ಕಾದು ನೋಡೋಣ ಅಂತ ಕಾಯ್ತಾ ಇದ್ದಾರೆ. ಸೊ ಆಗ ನಿನ್ನ ಅಭಿಪ್ರಾಯ ಏನಪ್ಪ ಅಜಿತ ಅಂದಾಗ, ನೋಡು ನನ್ನ ಮನೆಯಲ್ಲಿ ಮಾತ್ರ ಗಂಡ ಹೆಂಡತಿ. ನಾನು ಸ್ಟೇಷನ್ಗೆ ಹೋದಾಗ ನನ್ನ ಮೇಲೆ ಡ್ರೆಸ್ಸನ್ನು ಅಂದರೆ ಪೊಲೀಸ್ ಡ್ರೆಸ್ ಹಾಕ್ಕೊಂಡಾಗ ನಾನು ಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ ಸಿದ್ಲಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣೆ ಅಂತ ಹೇಳ್ತಾರೆ. ನೀನಾದರೂ ಸರಿ ಇನ್ನೊಬ್ಬರಾದರೂ ಸರಿ ಏನಂತಂದರೆ ಬೆಂಡತ್ತದೆ ಅಂತ ಹೇಳ್ತಾರೆ. ಬೆಂಡತ್ತದೆ ಅಂತ ಹೇಳಿ ಸೊ ನೋಡು, ನನಗೆ ಹೋಗು ಬಾ ಅನ್ನೋದು ಅಲ್ಲಿ ನನಗೆ ಅದು ರೂಢಿಯಾಗಿಬಿಟ್ಟಿದೆ. ಯಾಕಂದರೆ ನೀನು ಮುಂಚೆಯಿಂದ ಅಲ್ಲಿ ಕೆಲಸ ಮಾಡ್ತಿದ್ಯಾ, ಅಲ್ಲಿರೋರೆಲ್ಲ ನಿನಗೆ ಪರಿಚಯ. ಅದಕ್ಕೆ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಭೂಮಿ ಬಾ, ಭೂಮಿ ಹೋಗು ಅನ್ನೋದಕ್ಕೆ. ಸೊ ಅದ್ರ ಬಗ್ಗೆ ಏನು ತಂಟೆ ತಕರಾರು ಇಲ್ಲ ನನಗೆ ಅಂತ ಹೇಳ್ತಾರೆ. ಇನ್ನೇನು ಆಗೋಯ್ತಲ್ಲ, ಹಣನೇ ಒಪ್ಕೊಂಡ್ಬಿಟ್ನಲ್ಲ. ಮನೇಲಿದ್ದಾಗ ಗಂಡ ಹೆಂಡತಿ ಸ್ಟೇಷನ್ಗೆ ಹೋದಾಗ ಏನಪ್ಪ ಅಂತಂದರೆ ಅವರು ಇನ್ಸ್ಪೆಕ್ಟ್ರು, ನೀನು ಸಾರಿ ಪೊಲೀಸು ಕಾನ್ಸ್ಟೇಬಲ್ ಅನ್ನೋ ಥರ ಎಲ್ಲರೂ ಕೂಡ ಖುಷಿ ಆಗುತ್ತೆ. ಆದರೆ ಭೂಮಿಗೆ ಹೋಗ್ತೀನಿ ಅನ್ನೋ ಖುಷಿ ಇರುತ್ತೆ. ಇಲ್ಲಿ ನೋಡಿದ್ರೆ ಅಜಿತ್ಗೆ ಖುಷಿಯಾಗಿದೆ, ಮನೆಯವರಿಗೆ ಖುಷಿಯಾಗಿದೆ, ಭೂಮಿಗೆ ಎಲ್ಲೋ ಒಂಚೂರು ಅಳಕಾಗಿದೆ. ಮತ್ತು ನನ್ನ ಸಾಹೇಬರಿಗೆ ಹೊರೆ ಆದ್ನಲ್ಲಪ್ಪ, ಹೋಗಬೇಕಾಗಿತ್ತು ಅನ್ನೋ ಥರ ಮಾತಾಡ್ತಾರೆ. ಸೊ ಇಲ್ಲಿ ದೇವಯಾನಿ ಅವರು ಎಲ್ಲರೂ ಮಾತಾಡ್ತಾರೆ, ಹೌದಲ್ವಾ ಭೂಮಿ ಹೇಳೋದು ಕರೆಕ್ಟ್ ಇದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅಂದರೆ ಒಟ್ಟಿನಲ್ಲಿ ಭೂಮಿನ ಮನೆಯಿಂದ ಕಳಿಸ್ಬೇಕು ಅನ್ನೋದೇ ಅವರೊಂದು ಪ್ಲ್ಯಾನ್ ಆಗಿರುತ್ತಲ್ಲ, ಹೆಂಗಾರ ಮಾಡಿ ಕಳಿಸ್ಬೇಕಂತಾರೆ. ಬಟ್ ಅದು ಆಗೋದಿಲ್ಲ. ಇನ್ನು ಇಬ್ಬರು ಒಟ್ಟಿಗೆ ಪೊಲೀಸ್ ಕೆಲಸಕ್ಕೆ ಹೋಗ್ಬೇಕಲ್ವಾ. ಸಾಹೇಬ್ರು ಸ್ಕೂಟಿ ಮೇಲೆ, ಇವಳು ಸೈಕಲ್ ಮೇಲೆ ಪೊಲೀಸ್ ಡ್ರೆಸ್ ಹಾಕೊಳ್ತಾಳೆ, ತುಂಬ ಚೆನ್ನಾಗಿ ಕಾಣ್ತಾಳೆ. ಮನೆಯವರೆಲ್ಲ ಭೂಮಿ ತುಂಬ ಚೆನ್ನಾಗಿ ಕಾಣ್ತಿದೆಯಾ, ಇಬ್ಬರು ಹುಷಾರಾಗೋಗಿ ಆರಾಮಾಗೋಗಿ ಕ್ಷೇಮವಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಆಶೀರ್ವಾದ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಭೂಮಿ ಅಂತ ಹೇಳ್ತಾರೆ. ಇಲ್ಲಿ ಭಾಗ್ಯಮ್ಮನವರು ಕಣ್ಣೀರನ್ನು ಹಾಕ್ತಾರೆ. ನಿಮ್ಮಪ್ಪ ಈ ಡ್ರೆಸ್ಸಲ್ಲಿ ನಿನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಏನೋ ಭೂಮಿ ಅಂತ ಫುಲ್ಲು ಖುಷಿ ಆಗ್ತಾರೆ. ಜೊತೆಗೆ ಆನಂದ ಬಸ್ಪ ಅಂತ ಹೇಳ್ತೀವಲ್ಲ, ಆ ರೀತಿ ಕಣ್ಣೀರನ್ನು ಹಾಕ್ತಾರೆ. ಇನ್ನು ಭೂಮಿ ಹೋಗ್ತಾಳೆ ಸ್ಟೇಷನ್ಗೆ. ಹೋಗ್ಬಿಟ್ಟು ನನ್ನ ಹೆಸರು ಭೂಮಿ ಸರ್, ಕಾನ್ಸ್ಟೇಬಲ್ ಸರ್, ನನ್ನ ರಿಪೋರ್ಟಿಂಗ್ ಸರ್ ಅಂತ ಹೇಳ್ಬಿಟ್ಟು ಈ ರೀತಿ ಅವಳು ಮಾತಾಡ್ತಾರಲ್ಲ, ಅದನ್ನು ಒಂಥರ ಲ್ಯಾಂಗ್ವೇಜ್ ಫುಲ್ ಕೇಳೋಕ್ಕೂ ಚೆನ್ನಾಗಿದೆ, ಒಂಥರ ಮಾತಾಡ್ತಾಳೆ. ಸೊ ಹಾಗಾಗಿ ನಮ್ಮ ಅಜಿತ್ ಅವರು ಭೂಮಿನ ನೋಡ್ತಾ ಇರ್ತಾರೆ. ಸೊ ಮುಂದೇನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂತೂ ಗಂಡ ಹೆಂಡತಿ ಒಂದೇ ಸ್ಟೇಷನಲ್ಲಿ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲೆಲ್ಲಿ ಹೋಗ್ಬಿಟ್ಟೋ ಏನೋ. ನಮ್ಮ ಸತ್ಯನ ಬೇರೆ ಪ್ರೀತಿ ಭೂಮಿ ತಾನಾಗೆ ತಾನು ಬಂದು ನಿನ್ನ ಹತ್ರ ಪ್ರೀತಿ ಹೇಳ್ಕೊಳ್ತಾಳೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಬ್ರಹ್ಮಚಾರಿಯವರು. ಸೊ ಈಗ ನಮ್ಮ ಪ್ರೇಮಚಾರಿಯವರು ಭೂಮಿಯ ಪ್ರೀತಿಗಾಗಿ ಕಾಯ್ತಾ ಇದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.